ಬೆಳಗಾವಿ ಆಯಿತು. ಈಗ ಮಂಡ್ಯದಲ್ಲಿ ಏನು ನಡೀತಾ ಇದೆ? ಮಂಡ್ಯ ಅಂತ ಹೇಳಿದ ತಕ್ಷಣ ರಾಜಕಾರಣ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಒಂದಿಷ್ಟು ಆಸಕ್ತಿ, ಅಭಿಮಾನ ಎಲ್ಲವೂ ಜಾಸ್ತಿ ಇರುತ್ತೆ. ಈಗ ಮಂಡ್ಯದಲ್ಲಿ ಒಂದು ಅಸಮಾಧಾನ ಸ್ಫೋಟ ಆಗಿದೆ, ಇದೇ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ. ಯಾವ ಕಾರಣಕ್ಕೆ? ಬನ್ನಿ ನೋಡೋಣ. ಮಂಡ್ಯ ಕೈಪಾಳ್ಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿರೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಸಂಪುಟ ಸರ್ಜರಿ ಬಳಿಕ ನೂತನ ಸಚಿವರು ಅಲ್ಲಿ ಪ್ರವೇಶ ಕೊಟ್ಟಿದ್ದಾರೆ. ಸಚಿವರನ್ನ ಸ್ವಾಗತ ಮಾಡಲಿಕ್ಕೆ ಕೈನ ಆ ಶಾಸಕ, ಕಾಂಗ್ರೆಸ್ ಶಾಸಕ ಬರಲಿಲ್ಲ. ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಬಂಡಾಯ ಸಾರಿದ್ರ ಆ ಶಾಸಕರು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಮಂಡ್ಯ ಕಾಂಗ್ರೆಸ್ನಲ್ಲೂ ಕೂಡ ಕಿಡಿ ಹೊತ್ತಿದೆ. ನೂತನ ಸಚಿವರ ಸ್ವಾಗತಕ್ಕೂ ಕೂಡ ಅವರು ಬಂದಿಲ್ಲ. ಯಾಕಂತ ಹೇಳಿದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಅಭಿನಂದನಾ ಕಾರ್ಯಕ್ರಮಕ್ಕೂ ಕೂಡ ಆ ಶಾಸಕ ಗೈರಾಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಸಚಿವ ಸ್ಥಾನಕ್ಕೆ ವರ್ಚಸ್ಸೇ ಅರ್ಹತೆಯೇ ಅಂತ ಪ್ರಶ್ನೆ ಮಾಡಿದಾರಂತೆ ಆ ಶಾಸಕರು. ಹಾಗಿದ್ರೆ ಯಾರ ಆ ಶಾಸಕ? ಮಂತ್ರಿಯಾಗೋ ಶಕ್ತಿ ಅವ್ರಿಗಿರ್ಲಿಲ್ವಾ? ಸಾಮರ್ಥ್ಯ ಇರಲಿಲ್ವಾ? ವರ್ಚಸ್ಸಿರ್ಲಿಲ್ವಾ? ಎಸ್, ದಿಸ್ ಇಸ್ ದ ನ್ಯೂಸ್ ಫ್ರಮ್ ಮಂಡ್ಯ ಕಾಂಗ್ರೆಸ್. ಎಸ್, ಹಾಗಾದ್ರೆ ಯಾರೇ ಆ ಶಾಸಕರು ಅನ್ನುವ ಪ್ರಶ್ನೆ ಬಂದೇ ಬರುತ್ತೆ. ಮಂಡ್ಯದ ಕಾಂಗ್ರೆಸ್ನೊಳಗೆ ಅಸಮಾಧಾನ ಕಿಡಿ ಜ್ವಾಲೆ ಆಗಿದೆ, ಸ್ಫೋಟಗೊಂಡಿದೆ ಅನ್ನುವ ನ್ಯೂಸ್ ನಮಗೆ ಅಪ್ಡೇಟ್ ಆಗಿದೆ. ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ ರೆಬಲ್ ಆಗಿರುವಂಥ ನಾಯಕ. ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದರು ಬಂಡಿಸಿದ್ದೇಗೌಡ. ನೂತನ ಸಚಿವ ದ್ವಯರ ಸ್ವಾಗತ, ಅಭಿನಂದನಾ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಗೈರಾಗಿ ತಮ್ಮ ಅಸಮಾಧಾನವನ್ನ ಈ ಮೂಲಕ ಹೊರಹಾಕಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ಹಾಗಾದ್ರೆ ಅವರ ಮುಂದಿನ ನಡೆ ಏನು ಮಾಡ್ಬೋದು? ಸಂಪುಟ ಪುನಾರಚನೆಗೂ ಮೊದಲು ರಮೇಶ್ ಬಂಡಿಸಿದ್ದೇಗೌಡರ ಹೆಸರು ಕೇಳಿ ಬಂದಿತ್ತು. ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಜೊತೆ ಅವರು ಕೂಡ ಪೈಪೋಟಿ ನಡೆಸಿದ್ರು. ಅವರು ಕೂಡ ಸಚಿವಾಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಹಕ್ಕೊತ್ತಾಯ ಕೂಡ ಮಂಡಿಸಿದ್ರು. ಆದರೆ ಕೊನೆಯ ಕ್ಷಣದವರೆಗೂ ಕೂಡ ನೋಡಿದ್ರೆ ಫಲಿಸಿಲ್ಲ. ರಮೇಶ್ ಬಂಡಿಸಿದ್ದೇಗೌಡರ ಆಕಾಂಕ್ಷೆ, ಅವರ ಒಂದು ಪ್ರಾರ್ಥನೆ ಈಡೇರಿಲ್ಲ ಅನ್ನೋದು ಈಗ ಸದ್ಯದ ಸುದ್ದಿ. ನಿಜ, ಮಂಡ್ಯ ಜಿಲ್ಲೆಯ ಇಬ್ರು ನಾಯಕರು, ಕೈಪಾಳ್ಯದ ಇಬ್ರು ನಾಯಕರಿಗೆ ಈಗ ಅಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದೆ. ಒಂದು ಮಂತ್ರಿಯಾಗೇ ಇದ್ದಂಥ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರಾಗಿದ್ದರು. ಈಗ ಮತ್ತೆ ಅವರಿಗೆ 2.0 ಸರ್ಕಾರದಲ್ಲಿ, ಶಿವಸೇನೆಯಲ್ಲಿ ಅವರಿಗೆ ಮತ್ತೆ ಸ್ಥಾನ ಲಭ್ಯ ಆಗಿದೆ, ಸಚಿವ ಸ್ಥಾನ ಸಿಕ್ಕಿದೆ. ಇದರ ಜೊತೆಗೆ ಅಲ್ಲಿ ನರೇಂದ್ರ ಸ್ವಾಮಿ, ಜಾತಿ ಸಮುದಾಯ ಆಗಿರಬಹುದು ಮತ್ತು ಮಂಡ್ಯ ಅಂತ ನೋಡಿದಾಗ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿತ್ತು. ಅವರಿಗೆ ಸಿಕ್ಕಿದೆ, ನರೇಂದ್ರ ಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಈಗ ಸಮಸ್ಯೆ ಏನು? ರಮೇಶ್ ಬಂಡಿಸಿದ್ದೇಗೌಡರು ಶ್ರೀರಂಗಪಟ್ಟಣದ ಶಾಸಕರು, ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು. ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಏನಪ್ಪ, ನಮ್ಗೆ ಆಶ್ವಾಸನೆ ಕೊಟ್ಬಿಟ್ಟು ಹಿಂಗೆ ಮಾಡಿಬಿಟ್ರಲ್ಲ, ಇನ್ನು ಹೆಂಗೆ ನಾನು ಯಾವ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋಗಬೇಕು, ಏನು ಸ್ವಾಗತ ಮಾಡೋಕ್ಕೆ ಹೋಗಬೇಕು ಅಂಥೇಳಿ ಬಹುಶಃ ಮುನಿಸಿಕೊಂಡಿರಬಹುದು ಅನ್ನೋದು ಈಗ ಖಚಿತವಾಗ್ತಾ ಇದೆ. ಒಟ್ಟಿನಲ್ಲಿ ಈ ಮುನಿಸನ್ನ, ಶಮನವನ್ನ ಹೇಗೆ ಸರಿ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಾಲೆಂಜಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಟು ದ ಕಾಂಗ್ರೆಸ್ ಪಾರ್ಟಿ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನದ ಹೊಗೆ ಸದ್ಯಕ್ಕೆ ಜಾಸ್ತಿ ಆಗಿದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಮೊದಲ ಹಂತದಲ್ಲಿ ಅಂದರೆ ಸರ್ಕಾರ ಆರಂಭದಲ್ಲಿ ರಚನೆಯಾದಾಗ, ಸಂಪುಟದಿಂದ ಕೈ ಬಿಟ್ಟಾಗ ಅಥವಾ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮತ್ತೊಂದು ಅವಕಾಶ ಇದೆ ಅನ್ನುವ ಮಾತನ್ನು ಹೇಳಲಿಕ್ಕೆ ಅವಕಾಶ ಇತ್ತು. ಆದರೆ ಈಗ ಆ ಅವಕಾಶ ಇಲ್ಲ. ಹಾಗಾಗಿ ಈ ಬೇಸರ ಸಹಜವಾದಂತು, ಈ ಮುನಿಸು ಸಹಜವಾದಂಥದ್ದು. ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ರು ರಮೇಶ್ ಬಂಡಿಸಿದ್ದೇಗೌಡರು. ಆದರೆ ನೂತನ ಸಚಿವ ದ್ವಯರ ಸ್ವಾಗತ ಮತ್ತು ಅಭಿನಂದನಾ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ.
ಯಾಕಂತ ಹೇಳಿದ್ರೆ ನೋಡಿ, ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡರು, ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಎಕ್ಸೆಟ್ರಾ ಬಹಳಷ್ಟು ಜನರು ಕೂಡ JDSನಿಂದ ಎಟ್ ಎ ಟೈಮ್ ಬಂದಂಥವ್ರು. ಅದರಲ್ಲಿ ಈಗ HC ಬಾಲಕೃಷ್ಣ ಅವ್ರಿಗೂ ಸಿಕ್ಕಿದೆ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿದೆ, ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಸಿಕ್ಕಿದೆ. ಈಗ ನನಗೆ ಮಾತ್ರ ಸಿಕ್ಕಿಲ್ವಲ್ಲ ಅನ್ನುವ ಕೊರಗು, ನೋವು ಅವರನ್ನು ಹತಾಶೆಗೆ ಈಡು ಮಾಡಿರಬಹುದು. ಆ ಕಾರಣಕ್ಕಾಗಿಯೇ ಅವರು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿಲ್ಲದೆ ಇರಬಹುದು ಅನ್ನೋದು ಕೂಡ ಸದ್ಯದ ರಾಜಕೀಯ ಲೆಕ್ಕಾಚಾರ.